ನಮಸ್ಕಾರ ವೀಕ್ಷಕರೇ, ಲ್ಯಾಬ್ ಡಾಕ್ಟರ್ ಚಾನಲ್ಗೆ ಸ್ವಾಗತ. ಇಫ್ ಯು ನ್ಯೂ ಟು ದ ಚಾನಲನ್ನು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಬಿಕಾಸ್ ಈ ಚಾನಲ್ ಮುಖಾಂತರ ನಾವು ನಿಮಗೆ ಹೆಲ್ತ್ ರಿಲೇಟೆಡ್ ಇನ್ಫಾರ್ಮೇಷನ್, ಕರೆಕ್ಟ್ ಆದಂಥ ಮೆಡಿಕಲ್ ಇನ್ಫಾರ್ಮೇಷನನ್ನು ಕೊಡ್ತಾ ಇರ್ತೇವೆ ಆ್ಯಂಡ್ ಅದನ್ನು ನಾವು ಕನ್ನಡದಲ್ಲಿ ನಿಮಗೆ ಪ್ರಸ್ತುತಪಡಿಸ್ತಾ ಇರ್ತೇವೆ. ಸೊ ನೀವು ಚಾನಲನ್ನು ಲೈಕ್ ಮಾಡಿದರೆ, ಶೇರ್ ಮಾಡಿದರೆ ನಮಗೊಂದು ಮೋಟಿವೇಶನ್ ಇರುತ್ತೆ ನಿಮಗೆ ಒಳ್ಳೆಯ ಕಂಟೆಂಟ್ಸ್ ಇರುವಂತಹ ಮೆಡಿಕಲ್ ವೀಡಿಯೋಸನ್ನು ಪ್ರಸ್ತುತಪಡಿಸಲಿಕ್ಕೆ. ಇವತ್ತಿನ ವಿಡಿಯೋದಲ್ಲಿ ಒನ್ ಆಫ್ ದಿ ಮೋಸ್ಟ್ ಟಾಕ್ಡ್ ಅಬೌಟ್ ಟಾಪಿಕ್, ಈ ವೇಟ್ ಲಾಸ್, ಇದರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಬಹಳಷ್ಟು ಸಲ ಮಹಿಳೆಯರಿರ್ಬೋದು ಅಥವಾ ಗಂಡಸರು ಇರ್ಬೋದು ಹೇಳ್ತಾ ಇರ್ತಾರೆ, ವೇಟ್ ಸ್ವಲ್ಪ ಹೆಚ್ಚಿಗೆ ಇದೆ, ನಂದು ಹೊಟ್ಟೆ ಭಾಗದಲ್ಲಿ ಸ್ವಲ್ಪ ಹೆಚ್ಚಿಗೆ ಇದೆ, ಬಾಕಿದೆಲ್ಲ ನಾನು ಮಾಡ್ತಾ ಇದ್ದೇನೆ, ಫುಡ್ಡೆಲ್ಲ ಕಂಟ್ರೋಲ್ ಮಾಡಿದ್ದೇನೆ, ಆದರೆ ಏನು ಮಾಡಿದರೂ ನನ್ನ ವೇಟೇ ಕಡಿಮೆ ಆಗ್ತಾ ಇಲ್ಲ ಅಂತ. ಸೊ ವೇಟ್ ಲಾಸ್ ಆ್ಯಕ್ಚುಲಿ ಅಷ್ಟು ಕಷ್ಟಕರವಾದದ್ದ ಅಥವಾ ವೇಟ್ ಲಾಸಿಗೆ ಏನಾದರೂ ಒಂದು ಸ್ಪೆಷಲ್ ಮೆಡಿಸಿನ್ಸು ಅಥವಾ ಡ್ರಿಂಕ್ಸು, ಜ್ಯೂಸಸ್ಸು ಇವು ಹೆಲ್ಪ್ ಮಾಡ್ತಾವ? ಈ ಎಷ್ಟು ಆಗಬೇಕು ವೇಟ್ ಲಾಸು? ಹೆಲ್ದಿ ವೇಟ್ ಲಾಸ್ ಅಂದರೆ ಏನು? ವೇಟ್ ಲಾಸ್ ಯಾಕೆ ಮಾಡ್ಕೊಳ್ಬೇಕು? ವೇಟ್ ಲಾಸ್ ಮಾಡ್ಕೊಳ್ಳೋದು ಅಷ್ಟು ಕಷ್ಟನಾ? ಸೊ ಇವೆಲ್ಲ ಪ್ರಶ್ನೆಗಳಿಗೆ ನಾವು ಸ್ವಲ್ಪ ಆನ್ಸರ್ಸನ್ನು ಪಡೆದುಕೊಳ್ಳೋಣ. ವೇಟ್ ಲಾಸ್ ಅಂದಾಗ ನಾವು ಸ್ಪೆಸಿಫಿಕಲಿ ನಿಮ್ಮ ವೇಟ್ ಕಡಿಮೆ ಆಯಿತು ಅಂದಾಗ ಹೇಗೆ ನಿಮ್ಮ ವೇಟ್ ಕಡಿಮೆ ಆಗ್ಬೋದು? ನಿಮ್ಮ ಬಾಡಿಯಲ್ಲಿ ಫ್ಯಾಟ್ ಕಡಿಮೆ ಆಯಿತು ಅಂದಾಗ ವೇಟ್ ಕಡಿಮೆ ಆಗ್ಬೋದು. ನಿಮ್ಮ ಬಾಡಿಯಲ್ಲಿ ಮಸಲ್ ಕಡಿಮೆ ಆಯಿತು, ಸ್ನಾಯುಗಳು ಕಡಿಮೆ ಆಗ್ತಾ ಇದ್ದಾವೆ ಅಂದಾಗಲೂ ವೇಟ್ ಕಡಿಮೆ ಆಗ್ತಾ ಇರ್ಬೋದು. ನಿಮ್ಮ ಬಾಡಿಯಲ್ಲಿ ವಾಟರ್ ಕಂಟೆಂಟ್, ನೀರಿನಾಂಶ ಹೋಯಿತು ಅಂದಾಗ್ಲೂ ವೇಟ್ ಕಡಿಮೆ ಆಗ್ಬೋದು, ವಾಟರ್ ವೇಟ್ ಹೋದಾಗ್ಲೂ. ಸೊ ಹೆಲ್ದಿ ವೇಟ್ ಲಾಸ್ ಅಂದರೆ ಏನು? ನಿಮ್ಮ ಬಾಡಿಯಿಂದ ಫ್ಯಾಟ್ ಹೋಗಬೇಕು, ಓಕೆ, ಕೊಬ್ಬು ಹೋಗಬೇಕು, ಅದು ಒಂದು ಒಳ್ಳೆಯ ವೇಟ್ ಲಾಸ್. ನಮಗೆ ಸ್ನಾಯುಗಳು ಹೋಗಬಾರ್ದು, ಯಾಕಂದರೆ ಸ್ನಾಯುಗಳೇ ನಿಮ್ಮ ಬಾಡಿಯನ್ನು ಹಿಡಿದಿಟ್ಕೊಳ್ತಾ ಇರ್ತವೆ, ನಿಮ್ಮ ಮಸಲ್ಸು, ಅವು ಹೋಗಬಾರ್ದು ನಮಗೆ, ಅವು ಬೇಕಾಗ್ತಾ ಇರ್ತವೆ. ವಾಟರ್ ಡೆಫಿನೆಟ್ಲಿ, ನಿಮ್ಮ ನೀರೇ 70% ನಿಮ್ಮ ಬಾಡಿಯಲ್ಲಿ ನೀರಿರುತ್ತೆ. ಸೊ ಅದು ನಿಮ್ಮ ಬಾಡಿಯನ್ನು ಹೋಗ್ಬಿಡ್ತು, ಲೈಕ್ ಲೂಸ್ ಮೋಷನ್ ಆಯಿತು, ಡಯೇರಿಯಾ ಆಯಿತು, ನಿಮಗೆ ವಾಂತಿ ಆಗ್ತಾ ಇದೆ, ವಾಟರ್ ಹೋಗ್ಬಿಡುತ್ತೆ, ಎಷ್ಟು ನೀವು ಸುಸ್ತಾಗಿ ಹೋಗ್ತೀರ. ಆ ರೀತಿ ನಮಗೆ ವೇಟ್ ಲಾಸ್ ಬೇಕಾಗೋದಿಲ್ಲ, ನಮಗೆ ಒಂದು ಹೆಲ್ದಿ ವೇಟ್ ಲಾಸ್ ಬೇಕಾಗತ್ತೆ, ದಟ್ ಈಸ್ ಫ್ಯಾಟ್ ಲಾಸ್ ಬೇಕಾಗ್ತಾ ಇರುತ್ತೆ. ಸೊ ಈ ವೇಟ್ ಲಾಸಿಗೆ ಬಹಳಷ್ಟು ಕಾಂಪ್ಲೆಕ್ಸ್ ಡಯಟ್ಸ್ ಇರ್ಬೋದು, ನೀವು ಈ ರೀತಿ ಫುಡ್ ತಿನ್ನಬೇಕು, ಆ ರೀತಿ ಫುಡ್ ತಿನ್ನಬೇಕು ಅಂತ ಸುಮಾರಷ್ಟು ನೀವು ಇಂಟರ್ನೆಟ್ಟು, ಗೂಗಲ್ಲು ಎಲ್ಲದರಲ್ಲೂ ನೀವು ನೋಡ್ತಾ ಇರ್ತೀರ. ಬಟ್ ವೇಟ್ ಲಾಸ್ ಏನಿದೆ, ಇದು ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಬಹಳ ವೇರಿ ಆಗ್ತಾ ಇರುತ್ತೆ. ಯಾಕಂದರೆ ನಿಮ್ಮ ಜೀವನ ಶೈಲಿ ಇರ್ಬೋದು, ನೀವು ಇರುವಂಥ ಪರಿಸರ ಇರ್ಬೋದು, ನಿಮ್ಮ ಅದರಲ್ಲಿ ನಾಲೆಜ್ ಇರ್ಬೋದು, ನಿಮ್ಮ ಹೆಲ್ತ್ ಕಂಡೀಷನ್ ಇರ್ಬೋದು, ಒಂದು ವ್ಯಕ್ತಿಯಿಂದ ಇನ್ನೊಂದು ವ್ಯಕ್ತಿಗೆ ಹಾಗೆ ಇರೋದಿಲ್ಲ. ಒಬ್ಬರೊಬ್ರಿಗೆ ಏನಾಗುತ್ತೆ, ಮನೆಯಲ್ಲಿ ಮಾಡಲಿಕ್ಕೆ ಒಬ್ಬರು ಇರ್ತಾರೆ, ಸೊ ಅವರು ಬೆಳಿಗ್ಗೆ ಮಧ್ಯಾಹ್ನ ಸಂಜೆ ಆ ರೀತಿ ಎಲ್ಲ ಡಯಟನ್ನು ಮಾಡ್ಬೋದು, ಅವ್ರು ಫಾಲೋ ಮಾಡ್ಬೋದು, ಅವರಿಗೆ ಜಿಮ್ಮಿಗೆ ಹೋಗೋಕ್ಕೆ ಟೈಮ್ ಇರುತ್ತೆ, ಎಲ್ಲ ಇರುತ್ತೆ. ಆವಾಗ ಆ ವೇಟ್ ಲಾಸ್ ಆಗೋದು, ಆ ತೂಕ ಇಳಿಸ್ಕೊಳ್ಳೋದು ಅದು ಬೇರೆ ಇರುತ್ತೆ. ಇನ್ನೊಂದು ಕಡೆ ಅವರಿಗೆ ಏನು ಯಾವುದಕ್ಕೂ ಯಾವುದು ಹೆಲ್ಪೇ ಇರೋದಿಲ್ಲ, ಅಥವಾ ಅವರು ಯಾವುದೋ ಒಂದು ಕಡೆ PGಯಲ್ಲಿ ಇರ್ತಾರೆ, ಅಥವಾ ಅವರಿಗೆ ಆಲ್ರೆಡಿ ಹೆಲ್ತ್ ಕಂಡೀಷನ್ಸ್ ಇದೆ, ಡಯಾಬಿಟಿಸ್ ಇದೆ, BP ಇದೆ, ಥೈರಾಯ್ಡ್ ಪ್ರಾಬ್ಲಮ್ ಇದೆ, PCOD ಇದೆ, ವೇಟ್ ಲಾಸ್ ಮಾಡೋಕ್ಕಾಗ್ತಾ ಇರೋದಿಲ್ಲ, ಮನೆಯಲ್ಲಿ ಗಂಡನಿಗೆ ಮಾಡಬೇಕು, ಮಕ್ಕಳಿಗೆ ಮಾಡಬೇಕು, ಟೈಮೇ ಇಲ್ಲ, ಇವೆಲ್ಲ ಇರುತ್ತೆ. ಸೊ ಆ ವ್ಯಕ್ತಿಗೆ ಇರುವಂಥ ಅಥವಾ ಆಗುವಂಥ ವೇಟ್ ಲಾಸು ಮತ್ತು ಈ ಎಲ್ಲ ಫೆಸಿಲಿಟೀಸ್ ಇದ್ದಂಥ ವೇಟ್ ಲಾಸು ಅದು ಎರಡು ಬೇರೆ ಆಗುತ್ತೆ. ಸೊ ಜಸ್ಟ್ ಬಿಕಾಸ್ ಒಂದು ನಿಮ್ಮ ನೆಚ್ಚಿನ ನಟ ಅಥವಾ ನಟಿ ಅಥವಾ ಯಾರಾದರೂ ನಿಮ್ಮ ನೀವು ಯಾರನ್ನ ಅಡ್ಮೈರ್ ಮಾಡ್ತಾ ಇದ್ದೀರಾ ಅಂಥವ್ರು ಯಾರಾದರೂ ವೇಟ್ ಲಾಸ್ ಮಾಡ್ಕೊಂಡ್ಬಿಟ್ರು ಅಂದರೆ, ಇವಳು ಎಷ್ಟು ವೇಟ್ ಲಾಸ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ, 50 ವರ್ಷಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ. ಅವರ ಲೈಫ್ ಸ್ಟೈಲೇ ಬೇರೆ ಇರುತ್ತೆ, ಅವರ ಜೀವನ ಶೈಲಿನೇ ಬೇರೆ ಇರ್ಬೋದು, ಅವರ ಪರಿಸರವೇ ಬೇರೆ ಇರ್ಬೋದು. ಸೊ ಫಸ್ಟ್ ಥಿಂಗ್ ಅಂದರೆ ನೀವು ನಿಮ್ಮನ್ನು ಬೇರೆಯವರ ಜೊತೆಗೆ ಕಂಪೇರ್ ಮಾಡೋದನ್ನು ಫಸ್ಟು ನಿಲ್ಲಿಸ್ಬೇಕಾಗತ್ತೆ. ಓಕೆ, ಯಾವಾಗ ನೀವು ನಿಮ್ಮ ಕಂಪ್ಯಾರಿಸನನ್ನು ಮಾಡೋದು ನಿಲ್ಲಿಸ್ತೀರಾ, ಆವಾಗ ನಿಮಗೆ ನಿಮ್ಮ ಎಕ್ಸ್ಪೆಕ್ಟೇಷನ್, ಅಯ್ಯೋ ನಾನು ಹೀಗೆ ಮಾಡಬೇಕು, ನಾನು ಹಾಗಾಗಬೇಕು, ಹೀಗಾದರೆ ಒಳ್ಳೇದಿತ್ತು, ನನಗೆ ಆಗ್ತಾ ಇಲ್ಲ, ಸೊ ನಾನು ಫೇಲಿಯರ್ ಇದ್ದೀನಿ, ಅವೆಲ್ಲ ನಿಮ್ಮ ಮೈಂಡಿಂದ ಹೋಗ್ತಾ ಇರುತ್ತೆ. ಸೊ
ಈಚ್ ಪರ್ಸನ್ಸ್ ಜರ್ನಿ ಬೇರೆನೇ ಇರುತ್ತೆ. ಸೊ ಜಸ್ಟ್ ಬಿಕಾಸ್ ಒಬ್ಬರು ನಿಮ್ಮ ಸೇಮ್ ಏಜ್ ಅವರು ನಿಮ್ಮ ಫ್ರೆಂಡು ನಿಮ್ಮ ಕೊಲೀಗ್ ವೇಟ್ ಲೂಸ್ ಮಾಡಿದ್ರು ಅದೇನೋ ಕುಡ್ಕೊಂಡು ಅಂದ ಕ್ಷಣ ನಿಮಗೂ ಅದು ಆಗಬೇಕಂತ ಯಾವುದೇ ಅವಶ್ಯಕತೆ ಇಲ್ಲ. ಸೊ ಎಸ್, ಒಬ್ಬರಿಂದ ಇನ್ನೊಬ್ಬರ ಬಾಡಿ ಡಿಫ್ರೆಂಟ್ ಇರುತ್ತೆ, ಒಬ್ಬರಿಂದ ಇನ್ನೊಬ್ಬರ ಸಿಚುವೇಶನ್ ಪರಿಸರ ಅವರಿಗೆ ಡಿಫ್ರೆಂಟ್ ಇರುತ್ತೆ. ಹೆಲ್ಪ್ ಅವರಿಗೆ ಒಬ್ಬರಿಗೆ ಫುಲ್ ಹೆಲ್ಪ್ ಸಿಗ್ತಾ ಇರ್ಬೋದು, ಇನ್ನೊಬ್ಬರಿಗೆ ಏನು ಹೆಲ್ಪ್ ಇರದೇನೆ ಇರ್ಬೋದು. ಸ್ಟ್ರೆಸ್ ಲೆವೆಲ್ಸ್ ಸ್ವಲ್ಪ ಜನರಿಗೆ ಆ ಲೆವೆಲ್ ಸ್ಟ್ರೆಸ್ ಇರಲಿಕ್ಕಿಲ್ಲ, ಇನ್ನೊಂದು ಸ್ವಲ್ಪ ಜನರಿಗೆ ಎಲ್ಲ ಇಡೀ ಜಗತ್ತಿನ ಸ್ಟ್ರೆಸ್ಸೇ ಅವ್ರು ತೊಗೊಂಡಿರ್ಬೋದು. ಸೊ ಎವ್ರಿ ಬಡಿ ಈಸ್ ಡಿಫ್ರೆಂಟ್. ಸೊ ಆದ್ದರಿಂದ ಈ ವೇಟ್ ಲಾಸ್ ಸಹ ಚೇಂಜ್ ಆಗ್ತಾ ಇರುತ್ತೆ. ಎರಡನೇದು, ಸಪೋಸ್ ನಿಮಗೆ ಕೆಲವೊಂದು ಕಂಡೀಷನ್ಸೇ ಇದ್ದಾವೆ. ನಿಮಗೆ PCOD ಇದೆ, ಥೈರಾಯ್ಡ್ ಪ್ರಾಬ್ಲಮ್ ಇದೆ, ಏಜ್ ಆಗ್ತಾ ಇದೆ, ಡಯಾಬಿಟಿಸ್ ಇದೆ, BP ಇದೆ, ಬೇರೆ ಏನಾದರೂ ಒಂದು ಶಸ್ತ್ರಚಿಕಿತ್ಸೆ ಆಗಿದೆ. ಇವೆಲ್ಲ ಇರೋದ್ರಿಂದ ನಿಮ್ಮ ವೇಟ್ ಲಾಸ್ ಹೆಚ್ಚು ಕಡಿಮೆ ಆಗ್ತಾ ಇರ್ಬೋದು. ಓಕೆ, ಸೊ ಯಾರಿಗೆ ಒಂದು ನಾರ್ಮಲ್ ವ್ಯಕ್ತಿಯಲ್ಲಿ ಹೇಗೆ ವೇಟ್ ಲಾಸ್ ಆಗ್ತಾ ಇರುತ್ತೆ ಅದೇ ರೀತಿ ವೇಟ್ ಲಾಸ್ ನೀವು ಒಂದು PCOD ಪೇಷಂಟಲ್ಲೋ ಒಂದು ಥೈರಾಯ್ಡ್ ಪೇಷಂಟಲ್ಲೋ ನಾವು ನೋಡೋದಿಲ್ಲ. ಯಾಕಂದರೆ ಅವರ ಬಾಡಿ ಚೇಂಜ್ ಆಗ್ತಾ ಇರುತ್ತೆ. ಸೊ ನೀವು ಅವೆರಡನ್ನೂ ಕಂಪೇರ್ ಮಾಡೋಕ್ಕಾಗ್ತಾ ಇರೋದಿಲ್ಲ. ಗಂಡಸರಲ್ಲಿ ಮತ್ತು ಹೆಂಗಸರಲ್ಲಿ ವೇಟ್ ಲಾಸ್ ಎರಡೂ ಬೇರೆ ಬೇರೆ ಇರುತ್ತೆ. ಹೆಂಗಸರಲ್ಲಿ ಹಾರ್ಮೋನಲ್ ಚೇಂಜಸ್ ಆಗ್ತಾ ಇರುತ್ತೆ, ಪ್ರೆಗ್ನೆನ್ಸಿ ಬರುತ್ತೆ, ಈ ಋತುಬಂಧ ಬರುತ್ತೆ, ಪೆರಿಮೆನೋಪಾಸ್ ಬರುತ್ತೆ. ಅವರಲ್ಲೂ ಇವೆಲ್ಲ ಚೇಂಜಸ್ಸಿಂದ ಅವರ ವೇಟ್ ಲಾಸ್ ಸಹ ಫ್ಲಕ್ಚುವೇಟ್ ಆಗ್ತಾ ಇರುತ್ತೆ. ಬಟ್ ಕೆಲವೊಂದು ಥಿಂಗ್ಸನ್ನು ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಬೇಕು. ವೇಟ್ ಲಾಸ್ ಆಗಬೇಕು ಅಂದಾಗ ಮೇನ್ ಅಂತ ಹೇಳಿದರೆ ಒಂದು ಡಯಟ್ ಇರುತ್ತೆ ಆ್ಯಂಡ್ ಇನ್ನೊಂದು ನಿಮ್ಮ ಈ ಎಕ್ಸಸೈಸಿನ ಪದ್ಧತಿ ಇರುತ್ತೆ. ಒಂದು ವೇಟ್ ಲಾಸ್ ನೀವು ಮಾಡ್ಕೊಳ್ಬೇಕು ಅಂತ ಹೋಗ್ತಾ ಇದ್ದೀರಿ ಅಂದಾಗ ನೀವು ಕೆಲವೊಂದು ಕ್ವೆಶನ್ಸನ್ನು ಆನ್ಸರ್ ಮಾಡಬೇಕು. ಯಾಕೆ ನಿಮಗೆ ವೇಟ್ ಲಾಸ್ ಮಾಡ್ಕೊಳ್ತಾ ಇದ್ದೀರಿ, ನಿಮ್ಮ ಏಮ್ ಏನು? ಎರಡನೇದು, ಈಗ ನನಗೆ ಮದುವೆ ಇದೆ ಅಥವಾ ಒಂದು ಯಾವುದೋ ಮದುವೆ ಫಂಕ್ಷನಿಗೆ ನಾನು ಅಟೆಂಡ್ ಆಗಬೇಕು, ಅದು ನಿಮ್ಮ ಏಮ್ ಇದೆಯಾ? ಅಥವಾ ನಿಮ್ಮ ಹೆಲ್ತನ್ನು ಲೈಫ್ ಲಾಂಗ್ ನೀವು ಇಂಪ್ರೂವ್ ಮಾಡ್ಕೊಳ್ಬೇಕು ಅಂತ ನೀವು ಈ ವೇಟ್ ಲಾಸ್ ಮಾಡ್ಕೊಳ್ತಾ ಇದ್ದೀರಾ? ಬಹಳಷ್ಟು ಸಲ ಮಹಿಳೆಯರು ಹೇಳ್ತಾ ಇರ್ತಾರೆ, ನಾನು ಏನು ತಿಂತಾನೇ ಇಲ್ಲ, ನಾನು ಎಲ್ಲ ಕರೆದಿದ್ದು ತಿನ್ನೋದೇ ಇಲ್ಲ, ಮನೆಯಲ್ಲೇ ಎಲ್ಲ ತಿಂತಾ ಇದ್ದೀನಿ, ಅಂದರೂ ನನ್ನ ವೇಟ್ ಹೆಚ್ಚಿಗೆ ಆಗ್ತಾ ಇದೆ. ಸೊ ನಿಜವಾಗ್ಲೂ ನೀವೇನು ತಿಂತಾ ಇಲ್ವಾ? ಅಥವಾ ತಿಂದಿದ್ದನ್ನೇ ಹೆಚ್ಚಿಗೆ ತಿಂತಾ ಇದ್ದೀರಾ? ಅಥವಾ ಮಧ್ಯದಲ್ಲಿ ತಿಂತಾ ಇದ್ದೀರಾ? ಅದನ್ನು ನೀವು ಕೌಂಟೇ ಮಾಡ್ತಾ ಇಲ್ಲ, ಅಡುಗೆ ಮಾಡಬೇಕಾದ್ರೆ ತಿಂತಾ ಇದ್ದೀರಾ? ಅಥವಾ ಗಂಡಸರು ಮಧ್ಯದಲ್ಲಿ ಒಂದು 10 ಸಲ ಚಹಾ ಕುಡಿತಾ ಇದ್ದೀರಾ, ಮಧ್ಯದಲ್ಲಿ ಅಲ್ಲಿ ಒಂದು ಇಲ್ಲೊಂದು ಸಮೋಸ ನುಂಗ್ತಾ ಇದ್ದೀರಾ? ಸೊ ನಿಮ್ಮ ಡಯಟನ್ನು ನೀವು ಅನಾಲಿಸಿಸ್ ಚೆನ್ನಾಗಿ ಮಾಡಿಕೊಂಡು ನೋಡಬೇಕಾಗತ್ತೆ. ನೀವು ಇದರ ಬಗ್ಗೆ ಸ್ಟಡಿ ಮಾಡಬೇಕಾಗತ್ತೆ. ನಿಮ್ಮ ಫುಡ್ ಹ್ಯಾಬಿಟ್ಸ್ ಹೇಗಿದೆ, ನೀವೇನು ಮಾಡ್ತಾ ಇದ್ದೀರಾ, ನೀವು ಎಷ್ಟು ಎಕ್ಸಸೈಸ್ ಮಾಡ್ತಾ ಇದ್ದೀರಾ, ಇದು ಸಹ ಇಂಪಾರ್ಟೆಂಟ್ ಇರುತ್ತೆ. ನಿಮಗೆ ಎಲ್ಲ ಮಾಡಿದರೂ ವೇಟ್ ಲಾಸ್ ಆಗ್ತಾ ಇಲ್ಲ ಅಂದಾಗ ನಿಮ್ಗೇನಾದ್ರೂ ಈ ಥರದ ಹೆಲ್ತ್ ಕಂಡೀಷನ್ಸ್ ಇದ್ದಾವ, ಅದ್ರ ಬಗ್ಗೆ ನೀವು ಟೆಸ್ಟ್ ಮಾಡಿಕೊಂಡು ನೋಡಬೇಕಾಗತ್ತೆ. ಈ ವೇಟ್ ಲಾಸ್ ಆಗದೇ ಇರೋ ರೀತಿ ಮಾಡುವಂಥ ಬಹಳಷ್ಟು ರೀಸನ್ಸ್ ನಾನು ಹೇಳಿದೆ. ಥೈರಾಯ್ಡು, ನಿಮ್ಮ PCOD, ಹಾರ್ಮೋನಲ್ ಇಂಬ್ಯಾಲೆನ್ಸು, ಸ್ಟ್ರೆಸ್ಸು, ಇವೆಲ್ಲದರಿಂದನೂ ನಿಮಗೆ ವೇಟ್ ಲಾಸ್ ಆಗದೇ ಇರ್ಬೋದು. ಸೊ ಇವೇನಾದರೂ ಇತ್ತು ಅಂದರೆ ನಾವು ಅವಕ್ಕೆ ಎಲ್ಲಿವರೆಗೆ ಟ್ರೀಟ್ಮೆಂಟ್ ಕೊಡೋದಿಲ್ಲ. ನೀವು ಎಷ್ಟೇ ಈ ಡಯಟು ಎಕ್ಸಸೈಸ್ ಮಾಡಿದ್ರೂ ಅದು ನಿಮಗೆ ಹೆಲ್ಪ್ ಮಾಡ್ತಾ ಇರೋದಿಲ್ಲ. ಸೊ ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಕಾಗತ್ತೆ. ಇವೆಲ್ಲ ಮಾಡಿದಾಗ್ಲೂ ನಿಮಗೆ ನೀವು ಡಯಟಿಂಗ್ ಮಾಡ್ತಾ ಇದ್ದೀರಾ, ಎಕ್ಸಸೈಸ್ ಮಾಡ್ತಾ ಇದ್ದೀರಾ, ಎಲ್ಲ ಮಾಡ್ತಾ ಇದ್ದೀರಾ, ಬಟ್ ನಿಮ್ಗೆ ವೇಟ್ ಲಾಸ್ ಆಗ್ತಾ ಇಲ್ಲ ಅಂದಾಗ ನೀವು ಯು ಶುಡ್ ಮೀಟ್ ಅ ಎಕ್ಸ್ಪರ್ಟ್. ಯಾರು ಇದರಲ್ಲಿ ಎಕ್ಸ್ಪರ್ಟ್ ಇದ್ದಾರೆ ಅವ್ರ ಜೊತೆ ಒಂದು ಸಲ ಮಾತಾಡಿ, ಅವ್ರ ಜೊತೆ ಡಿಸ್ಕಸ್ ಮಾಡಿ. ಅವರು ನಿಮಗೆ ನಿಮ್ಮ ನ್ಯೂಟ್ರಿಷನ್ ನಿಮ್ಮ ಬಗ್ಗೆ ಹೇಳ್ಬೋದು, ಅಥವಾ ನಿಮ್ಮ ಡಯಟ್ ನೀವು ಏನು ತಿನ್ನಬೇಕು, ಯಾವ ರೀತಿ ಎಕ್ಸಸೈಸ್ ಮಾಡಬೇಕು, ಎಷ್ಟು ಮೂವ್ ಮಾಡಬೇಕು, ನಿಮ್ಮ ಆಹಾರದಲ್ಲಿ ನೀವು ಏನು ಆ್ಯಡ್ ಮಾಡಬೇಕು, ಏನು ತೆಗಿಬೇಕು, ಇದರ ಜೊತೆ ನೀವು ಏನೇನು ಮೆಡಿಸಿನ್ಸನ್ನು ತೆಗೆದುಕೊಳ್ಬೇಕು, ಇವನ್ನೆಲ್ಲ ನಿಮಗೆ ಗೈಡ್ ಮಾಡ್ತಾ ಇರ್ತಾರೆ. ಯಾವುದೇ ಒಂದು ಒಳ್ಳೆಯ ಹಾಸ್ಪಿಟಲ್ಸಲ್ಲಿ ಡಯಟಿಷಿಯನ್ಸ್ ಇರ್ತಾರೆ, ನ್ಯೂಟ್ರಿಷನ್ ಸ್ಪೆಷಲಿಸ್ಟ್ ಇರ್ತಾರೆ, ಅವರು ನಿಮಗೆ ಗೈಡ್ ಮಾಡ್ತಾ ಇರ್ತಾರೆ. ಸೊ ಈಗ ವೇಟ್ ಲಾಸ್ ಪ್ರೋಗ್ರಾಮ್ಸಲ್ಲಿ ನಾವೇನು ಹೇಳ್ತಾ ಇರ್ತೀವಿ, ವೇಟ್ ಲಾಸ್ ಪ್ರೋಗ್ರಾಮ್ಸಲ್ಲಿ ನಾವು ಪೇಷಂಟಿಗೆ ಅವರ
ಬ್ಲಡ್ ಟೆಸ್ಟನ್ನು ಮಾಡ್ತೀವಿ. ಈಗ ನಾವು ಯಾವುದು ಈ ವೆಯ್ಟ್ ಲಾಸ್ ಪ್ರೋಗ್ರಾಮ್ ನಮ್ಮ ಹತ್ರನೂ ಇದೆ, ಬಟ್ ಅದರಲ್ಲಿ ನಾವೇನು ಮಾಡ್ತೀವಿ, ಪೇಷಂಟಿಗೆ ನಾವು ಕಂಪ್ಲೀಟ್ಲಿ ಅವರ ಬ್ಲಡ್ ಪ್ರೊಫೈಲ್ ನೋಡ್ತೀವಿ ಏನಿದೆ ಅಂತ. ಕೆಲವೊಂದು ಸಲ ಪೇಷಂಟಿಗೆ ಗೊತ್ತೇ ಇರೋದಿಲ್ಲ, ಅವ್ರಿಗೆ ಥೈರಾಯ್ಡ್ ಪ್ರಾಬ್ಲಮ್ ಇರುತ್ತೆ. ಕೆಲವೊಂದು ಸಲ ಪೇಷಂಟಿಗೆ PCOD ಇರುತ್ತೆ, ಅದು ಕಂಟ್ರೋಲದಿದೆ ಅಂತಾರೆ, ಬಟ್ ಅವರ ಹಾರ್ಮೋನ್ಸ್ ಎಲ್ಲ ತುಂಬ ಚೇಂಜ್ ಆಗಿಬಿಟ್ಟಿರುತ್ತೆ. ಅಂಥ ಕಂಡೀಷನ್ಸಲ್ಲಿ ನಾವು ಅವರಿಗೆ ಔಷಧಿ ಮೆಡಿಸಿನನ್ನು ಕೊಡಬೇಕು ಅಲಾಂಗ್ ವಿತ್ ಡಯಟ್ ಮತ್ತು ಎಕ್ಸಸೈಸ್. ಓಕೆ, ಸೊ ಆ ರೀತಿ ನಾವು ಅವ್ರನ್ನ ಇವ್ಯಾಲ್ಯೂಯೇಟ್ ಮಾಡ್ತೀವಿ. ಅವರ ಹೈಟ್ ಎಷ್ಟು, ಅವರ ವೇಟ್ ಎಷ್ಟು, ಇದನ್ನು ನೋಡಬೇಕಾಗತ್ತೆ. ಜಸ್ಟ್ ಒಂದೇ ವೇಟು, ನಾನು ಓವರ್ ವೇಟ್ ದಪ್ಪಗಿದ್ದೀನಿ ಅಂದ ಮಾತ್ರಕ್ಕೆ ನೀವು ನಿಮಗೆ ಓವರ್ ವೇಟ್ ಇದ್ದೀರಿ, ಒಬೇಸ್ ಇದ್ದೀರಿ ಅಂತ ಅಲ್ಲ. BMI ಅಂತ ಒಂದಿರುತ್ತೆ, ನಿಮ್ಮ ಹೈಟ್ ಎಷ್ಟು, ನಿಮ್ಮ ವೇಟ್ ಎಷ್ಟು, ಆ್ಯಕ್ಚುಲಿ ನಮಗೆ ನಿಮ್ಮ ಬಾಡಿಯಲ್ಲಿ ಫ್ಯಾಟ್ ಎಷ್ಟಿದೆ, ನಿಮ್ಮ ಬಾಡಿಯಲ್ಲಿ ಸ್ನಾಯುಗಳೆಷ್ಟಿದೆ, ಇವೆಲ್ಲ ಬೇಕಾಗ್ತವೆ. ಒಂದು DEXA ಸ್ಕ್ಯಾನ್ ಅಂತ ಇರುತ್ತೆ, ಆ ಸ್ಕ್ಯಾನ್ ಮಾಡಿ ನೋಡಿದಾಗ ನಮಗೆ ಇವೆಲ್ಲ ಗೊತ್ತಾಗ್ತಾ ಇರ್ತವೆ. ನಿಮ್ಮ ಈ ಹೊಟ್ಟೆಯ ಸರ್ಕಂಫರೆನ್ಸ್ ಎಷ್ಟು, ಒಂದು ಟೇಪ್ ತೊಗೊಂಡು ಮೆಜರ್ ಮಾಡಿ ನೋಡಿದಾಗ ನಿಮ್ಮ ಹೊಟ್ಟೆ ಸರ್ಕಂಫರೆನ್ಸ್ ಎಷ್ಟು ಅದರ ಅಳತೆ ಎಷ್ಟು ಬರ್ತಾ ಇದೆ, ಇವನ್ನೆಲ್ಲ ನೋಡ್ತೀವಿ. ಯಾಕಂದರೆ ಬಹಳಷ್ಟು ಸಲ ವೇಟ್ ಕಡಿಮೆ ಆಗ್ತಾ ಇರೋದಿಲ್ಲ, ಬಟ್ ನಿಮ್ಮ ಬಟ್ಟೆ ಚೆನ್ನಾಗಿ ಫಿಟ್ ಆಗ್ತಾ ಇರುತ್ತೆ. ನಿಮಗೆ ನಿಮ್ಮ ಪ್ಯಾಂಟ್ಸ್ ಲೂಸ್ ಆಗ್ತಾ ಇರ್ತವೆ, ನಿಮ್ಮ ಬ್ಲೌಸಸ್ ಲೂಸ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ನೀವೇನೇ ಹಾಕ್ಕೊಳ್ತೀರಾ ಅದು ನಿಮಗೆ ಚೆನ್ನಾಗಿ ಕಾಣಿಸಕ್ಕೆ ಸ್ಟಾರ್ಟ್ ಆಗುತ್ತೆ. ಇವೆಲ್ಲ ಸಹ ಒನ್ ಆಫ್ ದ ಇಂಡಿಕೇಶನ್ ದ್ಯಾಟ್ ನಿಮ್ಗೆ ವೇಟ್ ಲಾಸ್ ಆಗ್ತಾ ಇದೆ ಅಂತ. ವೇಟ್ ಲಾಸ್ ಬರೀ ಒಂದು ವೇಯಿಂಗ್ ಮಷಿನ್ ಮೇಲೆ ಅಷ್ಟೇ ಇರೋದಿಲ್ಲ. ವೇಯಿಂಗ್ ಮಷಿನ್ ಏನು ತೋರಿಸುತ್ತೆ, ನಿಮಗೆ ವೇಟ್ ಲಾಸ್ ಆಗಿದೆ, ಅದು ಯಾವುದರಿಂದ ಲಾಸ್ ಆಗಿರ್ಬೋದು, ನಾನು ಹೇಳಿದೆ ನಿಮ್ಮ ಸ್ನಾಯುಗಳು ಹೋದರೂ ಅದು ವೇಟ್ ಲಾಸ್ ತೋರಿಸುತ್ತೆ, ನಿಮ್ಮ ಫ್ಯಾಟ್ ಹೋದರೂ ವೇಟ್ ಲಾಸ್ ತೋರಿಸುತ್ತೆ, ನಿಮ್ಮ ಬಾಡಿಯಿಂದ ನೀರು ಹೋದರೂ ವೇಟ್ ಲಾಸ್ ತೋರಿಸ್ತಾ ಇರುತ್ತೆ. ಸೊ ಹೆಲ್ದಿ ವೇಟ್ ಲಾಸ್ ಆಗೋದು ಬಹಳ ಇಂಪಾರ್ಟೆಂಟ್ ಇರುತ್ತೆ. ಸೊ ಈ ಹೆಲ್ದಿ ವೇಟ್ ಲಾಸ್ ಅನ್ನು ನೋಡೋಕ್ಕೆ ಬಹಳಷ್ಟು ಬೇರೆ ಪ್ಯಾರಾಮೀಟರ್ಸು ಇರ್ತವೆ ನಮ್ಮ ಹತ್ರ. ಲೈಕ್ ನಾವು ನೋಡ್ತೀವಿ ನಿಮ್ಮ ಮೂಡ್ ಹೇಗಿದೆ. ಈಗ ನಿಮಗೆ ಒಂದು ಡಯಟ್ ಮೇಲೆ ಹಾಕಿದ್ವಿ, ಆ ಡಯಟನ್ನು ನೀವು ಯಾವಾಗ ಅದನ್ನು ತೊಗೊಳ್ತಾ ಇರ್ತೀರಾ, ನಿಮ್ಮ ಮೂಡ್ ತುಂಬ ಕೆಟ್ಟದಾಗಿದೆ, ಎಲ್ಲರ ಮೇಲೂ ಕಿರ್ಚಾಡ್ತಾ ಇದ್ದೀರಾ, ಇದು ಸೇರೋದಿಲ್ಲ, ಅದು ಸೇರೋದಿಲ್ಲ, ನಿಮಗೆ ಸುಸ್ತಾಗ್ಬಿಟ್ಟಿದೆ, ಎನರ್ಜಿನೇ ಇಲ್ಲ, ಮತ್ತು ನಿಮಗೆ ಮೋಷನ್ ಸರಿಯಾಗಿ ಪಾಸ್ ಆಗ್ತಾ ಇಲ್ಲ, ಮೂಡ್ ಚೆನ್ನಾಗಿಲ್ಲ, ದಟ್ ಮೀನ್ಸ್ ದಟ್ ಈ ಡಯಟ್ ನಿಮಗೆ ವರ್ಕ್ ಆಗ್ತಾ ಇಲ್ಲ. ನೀವು ತುಂಬಾ ಕಷ್ಟಪಡ್ತಾ ಇದ್ದೀರಾ, ಬಹಳ ದಿನಗಳವರೆಗೆ ಈ ಡಯಟ್ ನಡೆಯೋದಿಲ್ಲ. ಸೊ ಈ ರೀತಿ ಬೇರೆ ಪ್ಯಾರಾಮೀಟರ್ಸಿಂದ ಸಹ ನಾವು ನಿಮ್ಮ ಪತ್ತೆ ಹಚ್ಬೋದು ನಿಮ್ಮ ಡಯಟ್ ನಿಮ್ಮಲ್ಲಿ ಹೇಗೆ ಕೆಲಸ ಮಾಡ್ತಾ ಇದೆ ಅಂತ. ನಿಮ್ಮ ಎಕ್ಸಸೈಸ್ ನೋಡಿ, ನೀವು ವೇಟ್ ಲಾಸ್ ಮಾಡಬೇಕು ಅಂದಾಗ ನೀವು ಸಡನ್ಲಿ ಇವತ್ತು ಹೋಗಿ ನಾನು 10,000 ರೂಪಾಯಿ ಜಿಮ್ ಮೆಂಬರ್ಶಿಪ್ಪೇ ತೊಗೊಳ್ತೇನೆ, ಅದರ ಅವಶ್ಯಕತೆ ಇರೋದಿಲ್ಲ. ಸ್ಲೋ ಆ್ಯಂಡ್ ಸ್ಟಡಿ ನೀವು ವೇಟ್ ಲಾಸನ್ನು ಮಾಡೋಕ್ಕೆ ಶುರು ಮಾಡಬೇಕಾಗತ್ತೆ. ಆ್ಯಂಡ್ ಇದು ವೇಟ್ ಲಾಸ್ ಏನಿರುತ್ತೆ, ಇದು ಒಂದು 6 ತಿಂಗಳ ಸಲುವಾಗಿ ಅಥವಾ ಒಂದು ಮದುವೆ ಸಲುವಾಗೆಲ್ಲ ಇರೋದಿಲ್ಲ. ಇದು ಲೈಫ್ ಲಾಂಗ್, ನಿಮ್ಮ ಜೀವನ ಪರ್ಯಂತ ನೀವು ಇದನ್ನು ಮಾಡಬೇಕಾಗತ್ತೆ. ಯಾಕೆ ಇಷ್ಟೆಲ್ಲ ವೇಟ್ ಲಾಸ್ ಮಾಡ್ಕೊಂಡು ನಾನು ಏನು ಮಾಡ್ತೀನಿ, ನಿಮ್ಮನ್ನು ನೀವು ನೋಡ್ಕೊಳ್ಳೋಕ್ಕೆ. ನಾಳೆ ನೀವು ಒಂದು 60 ವರ್ಷದವರು ಆದಾಗ, ಒಂದು 70 ವರ್ಷದವ್ರು ಆದಾಗ ನಿಮ್ಮ ಸೇವೆ ಮಾಡೋಕ್ಕೆ ಒಂದು 4 ಜನ ನಿಮ್ಮ ಹತ್ರ ಅಫೋರ್ಡ್ ಮಾಡೋಕ್ಕಾಯ್ತು ಅಂದರೆ ಅಡ್ಡಿಲ್ಲ. ಬಟ್ ನಿಮ್ಗೆ ಯಾರೂ ಮಾಡೋರು ಇಲ್ಲ, ನಿಮ್ಗೆ ಮಾಡೋಕ್ಕೆ ಯಾರೂ ಬರೋದಿಲ್ಲ ಅಂದಾಗ ನೀವಾಗಲೇ ನಿಮ್ಮ ಕುರ್ಚಿಯಿಂದ ಎದ್ದು ಒಂದು ಗ್ಲಾಸ್ ನೀರು ತೊಗೊಂಡೆ, ನೀವಾಗಲೇ ಬಡಿಸ್ಕೊಂಡ್ರಿ, ನೀವಾಗಲೇ ಬಾತ್ರೂಮಿಗೆ ಹೋದ್ರಿ, ಇವೆಲ್ಲ ಮಾಡೋದಕ್ಕೆ ನಿಮಗೆ ನಿಮ್ಮ ಹೆಲ್ತ್ ಇಂಪಾರ್ಟೆಂಟ್ ಇರುತ್ತೆ. ಆದ್ದರಿಂದ ಈ ನಿಮ್ಮ ವೇಟನ್ನು ಮೇಂಟೈನ್ ಮಾಡೋದು ಇಂಪಾರ್ಟೆಂಟ್ ಇರುತ್ತೆ. ವೇಟ್ ಲಾಸ್ ಬರೀ ಚೆನ್ನಾಗಿ ಕಾಣೋದಕ್ಕೆ ಮಾತ್ರ ಅಲ್ಲ, ವೇಟ್ ಲಾಸಿಂದ ಸುಮಾರಷ್ಟು ಅಡ್ವಾಂಟೇಜಸ್ ಇರ್ತವೆ. ಆದ್ದರಿಂದ ನಾವು ವೇಟ್ ಲಾಸನ್ನು ಮಾಡಬೇಕು. ಆ್ಯಂಡ್ ಆಲ್ಸೋ ನಾಟ್ ಫಾರ್ ಶಾರ್ಟ್ ಟರ್ಮ್, ಒಂದು 6 ತಿಂಗಳಲ್ಲಿ ನನಗೆ ಇಷ್ಟು ಕಡಿಮೆ ಆದರೆ ಸಾಕು, ಆಮೇಲೆ ನೋಡ್ಕೊಳ್ಳೋಣ, ಅದು ಆ ರೀತಿ ಯಾವಾಗ ನೀವು ವೇಟ್ ಲಾಸ್ ಮಾಡ್ತೀರಾ ಅದು ಭಾಳ ದಿನಗಳವರೆಗೆ ಇರೋದಿಲ್ಲ. ಆ್ಯಂಡ್ ಇಲ್ಲಿ ಲೂಸ್ ಆಗಿದ್ದಂಥ ವೇಟು 6 ಮಂತ್ಸ್ ಆದಮೇಲೆ ಅದರ ಡಬಲ್ ಕೆಲವೊಂದು ಸಲ ಗೇನ್ ಆಗಿಬಿಡ್ತಾರೆ. ಓಕೆ, ಸೊ ಏನಿರುತ್ತೆ, ನೀವು ಹೇಗೆ ನಿಮ್ಮ ಗೋಲನ್ನು ಫಿಕ್ಸ್ ಮಾಡಬೇಕು, ಯಾಕೆ ನೀವು ಈ ವೇಟ್ ಲಾಸನ್ನು ಮಾಡ್ಕೊಳ್ತಾ ಇದ್ದೀರಾ, ಇವನ್ನೆಲ್ಲ ನಾವು ಪೇಷಂಟಿಗೆ ಹೇಳ್ಕೊಡ್ತಾ ಇರ್ತೇವೆ. ಆ್ಯಂಡ್ ಆಲ್ಸೋ ನಿಮ್ಮ ಎಕ್ಸಸೈಸ್ ನಾನು ಹೇಳಿದೆ, ಸ್ಲೋ ಆ್ಯಂಡ್ ಸ್ಟಡಿ. ಇವತ್ತು ನಾನು ವೇಟ್ ಲಾಸ್ ಮಾಡಬೇಕಂತ ಡಿಸೈಡ್ ಮಾಡಿದೆ, ಇವತ್ತಿಂದನೇ ಓಡ್ಲಿಕ್ಕೆ ಶುರು ಮಾಡಿದೆ, ಆ್ಯಂಡ್ ನಾಳೆಯಿಂದ ನೀವು ಕಂಪ್ಲೀಟ್ ರೆಸ್ಟ್. ಯಾಕಂದರೆ ನಿಮ್ಮ ಬಾಡಿಗೆ ಅದು ಯೂಸ್ಟುನೇ ಇಲ್ಲ. ಸಡನ್ನಾಗಿ ಸ್ಟಾರ್ಟ್ ಮಾಡಿದ್ರಿ, ಒಂದು ವಾರ ಹೋದ್ರಿ, ನೆಕ್ಸ್ಟ್ 1 ತಿಂಗಳ ನಿಮಗೆ ಜಿಮ್ಮಿಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಸೊ ಸ್ಲೋಲಿ ಹೇಗೆ ಸ್ಟಾರ್ಟ್ ಮಾಡೋದು, ಎಷ್ಟು ಸ್ಟಾರ್ಟ್ ಮಾಡೋದು, ಯಾವ ಟೈಪ್ ಆಫ್ ಎಕ್ಸಸೈಸ್ ಸ್ಟಾರ್ಟ್ ಮಾಡೋದು. ನಿಮ್ಮ ವಯಸ್ಸು 60 ಆಗಿದೆ,
ನೀವು ತುಂಬಾ ಓವರ್ ವೇಟ್ ಇದ್ದೀರಾ, ನಾವು ನಿಮಗೆ ಓಡಾಡಲಿಕ್ಕೆ ನೀವು ಜಾಗ್ ಮಾಡಿ ಅಂತ ಹೇಳೋಕ್ಕಾಗೋದಿಲ್ಲ, ಬಿಕಾಸ್ ನಿಮ್ಮ ಬಾಡಿಯನ್ನು ಎಲೋ ಮಾಡೋದಿಲ್ಲ. ಸೊ ಯಾವ ಟೈಪ್ ಆಫ್ ಎಕ್ಸಸೈಸ್ ಮಾಡಬೇಕು, ನೀವು ಎಷ್ಟು ಎಕ್ಸಸೈಸ್ ಮಾಡಬೇಕು, ಇವೆಲ್ಲವನ್ನು ನಾವು ಪೇಷಂಟಿಗೆ ಹೇಳ್ತಾ ಇರ್ತೇವೆ. ಆ್ಯಂಡ್ ಇದು ಬಹಳ ಇಂಪಾರ್ಟೆಂಟ್ ಇರುತ್ತೆ, ಬಿಕಾಸ್ ನಾವು ನೋಡ್ತೇವೆ ಇಂಟರ್ನೆಟ್ಟಲ್ಲಿ, ಯೂಟ್ಯೂಬಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಹೀಗೆ ಮಾಡ್ತಾ ಇದ್ದಾರಂತೆ. ನಾವು ಅದ್ರ ಬಗ್ಗೆ ನಮ್ಗೆ ತಿಳುವಳಿಕೆ ಇರೋದಿಲ್ಲ, ಇದು ನಮಗೆ ಸೂಟ್ ಆಗುತ್ತೋ ಇಲ್ವೋ, ನಮ್ಮ ಬಾಡಿ ಹೇಗೆ ರೆಸ್ಪಾಂಡ್ ಮಾಡುತ್ತೆ, ಇದರಿಂದ ನಮ್ಗೆ ಏನೇನು ಇಂಜುರೀಸ್ ಆಗ್ಬೋದು, ಅದೇನಾದರೂ ಇಂಜುರಿ ಆಯಿತು ಅಂದರೆ ನಾವು ಯಾವಾಗ ರಿಕವರಿ ಆಗ್ತೀವಿ, ಇವೆಲ್ಲ ನಮ್ಗೆ ಐಡಿಯಾ ಇರೋದಿಲ್ಲ. ಸೊ ಇಂಥವನ್ನೆಲ್ಲ ನೀವು ತಿಳ್ಕೊಂಡಿರಬೇಕು. ಜೀವನ ಶೈಲಿಯಲ್ಲಿ ಚೇಂಜಸನ್ನು ತಂದುಕೊಳ್ತಾ ಇರಬೇಕಾಗತ್ತೆ. ಸೊ ವೇಟ್ ಲಾಸ್ ಅನ್ನೋದು ಬಹಳಷ್ಟು ಅಡ್ವಾಂಟೇಜಸನ್ನು ತರುತ್ತೆ. ಅದರ ಜೊತೆ ನಿಮ್ಮ ಜಾಯಿಂಟ್ಸಿಗಿರ್ಬೋದು, ನಿಮ್ಮ ಈ ಸಂಧಿಗಳು ನಿಮಗೆ ಥ್ಯಾಂಕ್ ಯು ಹೇಳ್ತವೆ, ಯಾಕಂದರೆ ಅಷ್ಟು ವೇಟನ್ನು ನಮ್ಮ ಮೇಲೆ ಕಡಿಮೆ ಮಾಡಿದ್ರಿ ಅಂತ. ನಿಮ್ಮ ಹಾರ್ಟಿಗೆ ಒಂದು ರಿಲ್ಯಾಕ್ಸೇಷನ್ ಇರುತ್ತೆ. ಇಷ್ಟು ಕೊಬ್ಬನ್ನು ನಾನು ಅದರ ಅಗೇನ್ಸ್ಟ್ ನನ್ನ ರಕ್ತನಾಳಗಳೇ ಬ್ಲಾಕ್ ಆಗ್ತಾ ಇದೆ, ಅದರ ವಿರುದ್ಧ ನಾನು ಫೈಟ್ ಮಾಡಬೇಕಿತ್ತು, ಈಗ ಸ್ವಲ್ಪ ಕಡಿಮೆ ಆಗಿದೆ ಅಂತ. ನಿಮ್ಮ ಹೊಟ್ಟೆ, ನಿಮ್ಮ ಕೊಲಾನ್, ನಿಮ್ಮ ಈ GI ಟ್ರ್ಯಾಕ್ಟ್ ಏನಿದೆ ಅದು ನಿಮ್ಗೆ ಥ್ಯಾಂಕ್ಸ್ ಹೇಳ್ತಾ ಇರುತ್ತೆ. ಯಾಕಂದರೆ ನಿಮ್ಮ ಬಾಡಿ ಕಂಪ್ಲೀಟ್ಲಿ ಈ ರೀತಿ ನೀವು ಫುಡ್ಡನ್ನು ಚೇಂಜ್ ಮಾಡಿದಾಗ, ನಿಮ್ಮ ಡಯಟನ್ನು ಚೇಂಜ್ ಮಾಡಿದಾಗ, ಎಕ್ಸಸೈಸ್ ಮಾಡಬೇಕಾದ್ರೆ ನಿಮ್ಮ ಬ್ರೈನಿಂದ ಹಿಡಿದು ನಿಮ್ಮ ಸ್ನಾಯುಗಳವರೆಗೆ ಎವ್ರಿ ಒಂದೊಂದು ಆರ್ಗನ್ ಸಹ ಚೇಂಜಸನ್ನು ನಾವು ನೋಡ್ತಾ ಇರ್ತೀವಿ. ಬರೀ ಹೆಲ್ತ್ ಬೆನಿಫಿಟ್ಸ್ ಮಾತ್ರ ಅಲ್ಲ, ನಿಮ್ಮ ಮೂಡ್ ಇರ್ಬೋದು, ನಿಮ್ಮ ಮೆಂಟಲ್ ಥಿಂಕಿಂಗ್ ಇರ್ಬೋದು, ನಿಮ್ಮ ಕ್ಲಾರಿಟಿ ಇರ್ಬೋದು, ನೀವು ಡಿಸಿಷನ್ ಮಾಡೋದಿರ್ಬೋದು, ಇವೆಲ್ಲವೂ ಚೇಂಜ್ ಆಗ್ತಾ ಇರ್ತವೆ. ಸೊ ವೇಟ್ ಲಾಸಿಂದ ಬರೀ ನಾನು ಮಾಡೆಲ್ ಥರ ಕಾಣಬೇಕು, ಒಂದು ಚೆನ್ನಾಗಿ ಕಾಣಬೇಕು ಅಷ್ಟೇ ಅದರ ಏಮ್ ಇರೋದಿಲ್ಲ. ನಿಮಗೆ ನಿಮ್ಮ ಕೆಲಸವನ್ನು ಮಾಡಿಕೊಳ್ಳಿಕ್ಕೆ, ನಿಮ್ಮ ಮೆಂಟಲ್ ಥಾಟ್ ಪ್ರೊಸೆಸ್ಸನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ, ನಿಮ್ಮ ಕೆಲಸ ನೀವು ಖುದ್ದಾಗಿ ನೀವೇ ಮಾಡ್ಕೊಳ್ತಾ ಇರೋದಕ್ಕೆ, ನಿಮ್ಮ ಹಾರ್ಟಿಗೆ, ನಿಮ್ಮ ಬ್ರೈನಿಗೆ, ನಿಮ್ಮ ಜಾಯಿಂಟ್ಸಿಗೆ, ನಿಮ್ಮ GI ಟ್ರ್ಯಾಕ್ಟಿಗೆ, ನಿಮ್ಮ ಸ್ಕಿನ್ನಿಗೆ, ನಿಮ್ಮ ಕೂದಲಿಗೆ, ಇವೆಲ್ಲದಕ್ಕೂ ನಿಮಗೆ ಎಕ್ಸಸೈಸ್ ಬೇಕಾಗ್ತಾ ಇರ್ತವೆ. ಸೊ ನೀವು ಸಪೋಸ್ ನಿಮಗೆ ವೇಟ್ ಲಾಸ್ ಮಾಡೋದಿತ್ತು ಅಥವಾ ನೀವು ವೇಟ್ ಲಾಸ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ದೀರಿ, ಟೇಕ್ ಹೆಲ್ಪ್ ಫ್ರಮ್ ದ ಎಕ್ಸ್ಪರ್ಟ್. ಇಲ್ಲ ಅಂದರೆ ಓದಿ ತಿಳ್ಕೊಳ್ಳಿ ಯಾವ್ದು ನಿಮ್ಗೆ ಸೂಟ್ ಆಗುತ್ತೆ, ಟ್ರಯಲ್ ಎರರ್ ಮಾಡಿ, ಶಾರ್ಟ್ ಗೋಲ್ಸನ್ನು ಇಟ್ಕೊಳ್ಳಿ. ಆ ಸಣ್ಣ ಸಣ್ಣ ಗೋಲ್ಸನ್ನು ನೀವು ಯಾವಾಗ ರೀಚ್ ಮಾಡ್ತೀರಾ ನೆಕ್ಸ್ಟ್ ಸ್ಟೆಪ್ಪನ್ನು ತೆಗೆದುಕೊಳ್ಳಿ. ಬಟ್ ಎಸ್, ವರ್ಕ್ ಆನ್ ವೇಟ್ ಲಾಸ್. ಯಾಕಂದರೆ ಈಗಿನ ಕಾಲದಲ್ಲಿ ನಮ್ಮ ಜೀವನ ಶೈಲಿಯಿಂದ ಬಹಳಷ್ಟು ಈ ಜೀವನ ಶೈಲಿಗೆ ರಿಲೇಟೆಡ್ ರೋಗಗಳು ಬರ್ತಾ ಇದ್ದಾವೆ. ಎವ್ರಿ ಸೆಕೆಂಡ್ ಥರ್ಡ್ ಪರ್ಸನಿಗೆ ಒಬೇಸಿಟಿ, ಬಹಳ ಬೊಜ್ಜಿರುತ್ತೆ, ಡಯಾಬಿಟಿಸ್ ಇರುತ್ತೆ, ಅಥವಾ ಬಾರ್ಡರ್ ಲೈನ್ ಡಯಾಬಿಟಿಸ್ ಇರ್ತಾರೆ, BP ಇರುತ್ತೆ, ಫ್ಯಾಟಿ ಲಿವರ್ ಇರುತ್ತೆ, ಕೈಕಾಲು ನೋವು ಇರುತ್ತೆ, ಸುಸ್ತಾಗಿ ಹೋಗ್ತಾರೆ. ಎವ್ರಿ ಸೆಕೆಂಡ್ ಮಹಿಳೆಗೆ PCOD, ಮುಖದ ಮೇಲೆಲ್ಲ ಕೂದಲ ಬಂದುಬಿಟ್ಟಿರುತ್ತೆ, ಪೀರಿಯಡ್ ಸರಿಯಾಗೋದಿಲ್ಲ, ಬಂಜೆತನ, ಇವೆಲ್ಲವೂ ಎಲ್ಲಾದರೂ ಒಂದು ಕಡೆ ಈ ಹೆವಿ ವೇಟ್ ಅಥವಾ ಓವರ್ ವೇಟಿಂಗೆ ರಿಲೇಟೆಡ್ ಇರ್ತಾರೆ. ಓಕೆ, ಸೊ ಇದು ಇನ್ ಜನರಲ್ ನಾನು ನಿಮಗೆ ಟಿಪ್ಸು, ನೀವು ಇದನ್ನೇ ತಿನ್ನಿ, ಇದನ್ನು ಜ್ಯೂಸ್ ಕುಡೀರಿ, ಇದನ್ನು ಇದು ಮಾಡಿ ಅಂತ ನಾನು ಹೇಳೋದಿಲ್ಲ. ಯಾಕಂದರೆ ನಾನು ಹೇಳಿದೆ ಎಲ್ಲರಿಗೂ ಇದು ಚೇಂಜ್ ಆಗ್ತಾ ಇರುತ್ತೆ. ನಿಮಗೆ ಸ್ಪೆಸಿಫಿಕ್ ನಿಮಗೆ ಡಯಟ್ ಪ್ಲ್ಯಾನ್ ಬೇಕು, ನಾವು ಏನು ಎಕ್ಸಸೈಸ್ ಮಾಡಬೇಕು, ಹೇಗೆ ನಾವು ವೇಟ್ ಲಾಸ್ ಮಾಡ್ಕೊಳ್ಬೇಕು, ನಿಮಗೆ ತಕ್ಕ ಹಾಗೆ ನಾವು ನಿಮಗೆ ಒಂದು ಪ್ಲ್ಯಾನ್ ಕೊಡಬೇಕು ಅಂದರೆ ನಮ್ಮದು ಕೆಲವೊಂದು ಪ್ರೋಗ್ರಾಮ್ಸ್ ಇರ್ತವೆ. ಯು ಕ್ಯಾನ್ ಗೋ ಥ್ರೂ ಇಟ್ ಆ್ಯಂಡ್ ನೀವು ನಮ್ಮನ್ನು ಕನ್ಸಲ್ಟ್ ಮಾಡ್ಕೊಳ್ಬೋದು. ಬಟ್ ದಿಸ್ ವಾಸ್ ಇನ್ ಜನರಲ್ ಅಬೌಟ್ weight loss. Thank you so much for watching the video. Please like, share and subscribe the channel. Thank you.